ಹಾಯ್ ಫ್ರೆಂಡ್ಸ್, ಪಿರಮಿಡ್ಗಳು ಅಂದರೆ ಏನು? ಇಲ್ಲಿಯವರೆಗೆ ಯಾವ ಪಿರಮಿಡ್ಗಳನ್ನು ಕಂಡುಹಿಡಿದಿದ್ದಾರೆ? ಈಜಿಪ್ಟ್ನ ಪ್ರಾಚೀನ ಪಿರಮಿಡ್ಗಳು ಯಾವುವು ಹಾಗೂ ಅದು ಯಾವ ಪ್ರದೇಶದಲ್ಲಿದೆ? ಮಮ್ಮಿಗಳನ್ನು ಮಾಡಲು ಕಾರಣ ಏನು ಹಾಗೂ ಅದನ್ನು ತಯಾರಿಸುತ್ತಿದ್ದ ರೀತಿ ಹೇಗೆ? ಮಮ್ಮಿಗಳ ಅಂದರೆ ಏನು ಎಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈಜಿಪ್ಟ್ನಲ್ಲಿ 1 ದಶಲಕ್ಷಕ್ಕೂ ಹೆಚ್ಚು ಪ್ರಾಣಿ ರಕ್ಷಿತ ಶವಗಳು ಕಂಡುಬಂದಿವೆ. ಅವುಗಳಲ್ಲಿ ಹಲವು ಬೆಕ್ಕುಗಳಾಗಿವೆ. ಅನೇಕ ಈಜಿಪ್ಟ್ನ ಪ್ರಾಣಿ ರಕ್ಷಿತ ಶವಗಳು ಪವಿತ್ರವಾದ ಐಬಿಸ್ ಮತ್ತು ರೇಡಿಯೋ ಕಾರ್ಬನ್ ಡೇಟಿಂಗ್ ಈಜಿಪ್ಟ್ನ ಐಬಿಸ್ ಮಮ್ಮಿಗಳನ್ನು ವಿಶ್ಲೇಷಿಸಲಾಗಿದೆ. ಇದು ಸರಿಸುಮಾರು 450 BC ಮತ್ತು 250 BCಗಳ ನಡುವೆ ಬೀಳುತ್ತದೆ. ಉತ್ತರ ಅಮೆರಿಕಾದ ನೆವಾಡಾದ ಫಾಲನ್ ಸ್ಪಿರಿಟ್ ಕೇವ್ ಮಮ್ಮಿಗಳನ್ನು ನಿಖರವಾಗಿ 9400 ವರ್ಷಗಳಷ್ಟು ಹಳೆಯದಾಗಿ ಎಂದು ಗುರುತಿಸಲಾಗಿದೆ. ಈ ಆವಿಷ್ಕಾರದ ಮೊದಲು ತಿಳಿದಿರುವ ಅತ್ಯಂತ ಹಳೆಯ ಉದ್ದೇಶಪೂರ್ವಕ ಮಮ್ಮಿ ಒಂದು ಮಗು. ಇದು ಚಿಂಚಿರೋ ಮಮ್ಮಿಗಳಲ್ಲಿ ಒಂದಾಗಿದೆ. ಇದು ಚಿಲಿಯೋ ಕ್ಯಾಮರೋನ್ಸ್ ಕಣಿವೆಯಲ್ಲಿ ಕಂಡುಬಂದಿದೆ. ಇದು ಸರಿಸುಮಾರು 5050 BCಯಲ್ಲಿದೆ. ಮಮ್ಮಿಗಳು ಸತ್ತ ನಂತರ ಅದು ಮನುಷ್ಯ ಅಥವಾ ಪ್ರಾಣಿಯಾಗಿದ್ದು ಅದರ ಮೃದು ಅಂಗಾಂಶಗಳು ಮತ್ತು ಅಂಗಗಳನ್ನು ಉದ್ದೇಶಪೂರ್ವಕವಾಗಿ ಅಥವಾ ಆಕಸ್ಮಿಕವಾಗಿ ರಾಸಾಯನಿಕಗಳಿಗೆ ಒಳಪಡುವುದರಿಂದ ವಿಪರೀತ ಶೀತ, ಅತಿ ಕಡಿಮೆ ಆರ್ದ್ರತೆ ಅಥವಾ ಗಾಳಿಯ ಕೊರತೆಯಿಂದ ಸಂರಕ್ಷಿಸಲಾಗಿದೆ. ಇದರಿಂದ ಚೇತರಿಸಿಕೊಂಡ ದೇಹವು ಮತ್ತಷ್ಟು ಕೊಳೆಯುವುದಿಲ್ಲ. ಆದರೆ ಆಕಸ್ಮಿಕವಾಗಿ ಒಣಗಿದ ದೇಹಗಳನ್ನು ಮುಚ್ಚಲು ಪದದ ಬಳಕೆಯು ಕನಿಷ್ಠ 17ನೇ ಶತಮಾನದಿಂದ ಆರಂಭದಲ್ಲಿದೆ. ಮಮ್ಮಿಗಳನ್ನು ಮಾಡಲು ಕಾರಣ ಚರಿತ್ರಕಾರರ ಪ್ರಾಚೀನ ಈಜಿಪ್ಟ್ನ ಜನತೆ ಸಾವಿನ ನಂತರವೂ ಒಂದು ಜೀವನವಿರುತ್ತಂತೆ, ಲೈಫ್ ಆಫ್ಟರ್ ಡೆತ್ ಎಂಬುದಾಗಿ ನಂಬಿದ್ದರು. ಹೀಗಾಗಿ ಮೃತ ವ್ಯಕ್ತಿಯನ್ನು ಆತನ ಮರಣದ ನಂತರ ಜಗತ್ತಿಗೆ ಸುರಕ್ಷಿತವಾಗಿ ತಲುಪಿಸಬೇಕು ಎಂಬ ಉದ್ದೇಶದಿಂದ ಮೃತ ದೇಹಗಳನ್ನು ಮಮ್ಮಿಗಳ ರೂಪದಲ್ಲಿ ಸಂರಕ್ಷಿಸುತ್ತಿದ್ದರು. ಮಮ್ಮಿಗಳನ್ನು ತಯಾರಿಸುತ್ತಿದ್ದ ರೀತಿ ಮೃತ ದೇಹಗಳನ್ನು ಮಮ್ಮಿಗಳನ್ನಾಗಿಸಲು ಈಜಿಪ್ಟಿನಿಯರು ವಿಶಿಷ್ಟವಾದ ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಈಜಿಪ್ಟಿನ ಪುರೋಹಿತರ ಸಮ್ಮುಖದಲ್ಲಿ ನಡೆಯುತ್ತಿದ್ದ ಈ ಕ್ರಿಯೆ ಸಂಪೂರ್ಣವಾಗಲು ಸುಮಾರು 20 ದಿನಗಳು ಹಿಡಿಯುತ್ತಿದ್ದವು. ಈಜಿಪ್ಟಿನಿಯರಿಗೆ ಮನುಷ್ಯನ ಬುದ್ಧಿವಂತಿಕೆಯ ಕೇಂದ್ರ ಹೃದಯ ಮತ್ತು ಹೃದಯ ಅತಿ ಮುಖ್ಯವಾದ ಅಂಗ ಎಂದು ನಂಬಿದ್ದರು. ಹಾಗಾಗಿ ಹೃದಯವೊಂದನ್ನು ಬಿಟ್ಟು ಉಳಿದ ಅಂಗಗಳನ್ನೆಲ್ಲ ತೆಗೆಯುತ್ತಿದ್ದರು. ಅವರ ಪ್ರಕಾರ ಮೆದುಳು ಅಂತಹ ಪ್ರಮುಖವಾದ ಅಂಗವೇನೂ ಆಗಿರಲಿಲ್ಲ. ಹಾಗಾಗಿ ಮೃತದೇಹದಿಂದ ಮೆದುಳನ್ನು ಮೂಗಿನ ಮೂಲಕ ಮೊದಲು ಹೊರ ತೆಗೆಯುತ್ತಿದ್ದರು. ನಂತರ ಹೊಟ್ಟೆಯ ಪಾರ್ಶ್ವದಲ್ಲಿ ಸೀಳು ಮಾಡಿ ಅಲ್ಲಿಂದ ಎದೆಯ ಭಾಗದ ಮತ್ತು ಹೊಟ್ಟೆಯ ಭಾಗದ ಅಂಗಗಳನ್ನೆಲ್ಲ ತೆಗೆದು ಹಾಕುತ್ತಿದ್ದರು. ಹೀಗೆ ಮಮ್ಮಿಗಳನ್ನು ತಯಾರಿಸುತ್ತಿದ್ದರು. ಈಜಿಪ್ಟ್ನ ಪಿರಮಿಡ್ಗಳು ಸಾವಿರಾರು ವರ್ಷಗಳ ಕಾಲದಲ್ಲಿ ಭೂಮಿಯ ಮೇಲೆ ಪಿರಮಿಡ್ಗಳು ದೊಡ್ಡ ಕಟ್ಟಡಗಳಾಗಿ ಇದ್ದವು. ಮೊದಲು ಕೆಂಪು ಪಿರಮಿಡ್, ಇದು ದುಶುರ್ ನೆಕ್ರೋಪೋಲಿಸ್ನಲ್ಲಿದೆ. ನಂತರ ಕುಫ್ತೂನ ದೊಡ್ಡ ಪಿರಮಿಡ್, ಈ 2 ಈಜಿಪ್ಟ್ ದೇಶದಲ್ಲಿದೆ. ಇದರಲ್ಲಿ 2ನೆಯ ಕುಫ್ತು ಪಿರಮಿಡ್ ಒಂದೇ ಪ್ರಾಚೀನ ಪ್ರಪಂಚದ 7 ಅದ್ಭುತಗಳಲ್ಲಿ ಇಂದಿಗೂ ಉಳಿದುಕೊಂಡಿದೆ. ಇಂದಿಗೂ ಇದು ಎತ್ತರವಾದ ಪಿರಮಿಡ್ ಆಗಿದೆ. ಪ್ರಪಂಚದಲ್ಲಿಯೇ ಎತ್ತರದ ಪಿರಮಿಡ್ ಅನ್ನು ಈವರೆಗೂ ನಿರ್ಮಾಣ ಮಾಡಿದ್ದೇ ಇದು. ದೊಡ್ಡ ಚುಚೋಲಾ ಪಿರಮಿಡ್ ಹೆಚ್ಚಿನ ತನ್ನ ಗಾತ್ರ ವಿಸ್ತಾರಕ್ಕೆ ಹೆಸರುವಾಸಿಯಾಗಿದೆ. ಇದು ಮೆಕ್ಸಿಕನ್ ರಾಜ್ಯದ ಫುಬ್ಲೆ ಎಂಬ ಪ್ರದೇಶದಲ್ಲಿದೆ. ಈಜಿಪ್ಟ್ನ ಪಿರಮಿಡ್ಗಳು ಈಜಿಪ್ಟಿನಲ್ಲಿದ್ದ ಪ್ರಾಚೀನ ಪಿರಮಿಡ್ ಆಕಾರದ ಕಲ್ಲಿನ ಕಟ್ಟಡದ ವಿನ್ಯಾಸಗಳು 2008ರ ಹೊತ್ತಿಗೆ ಈಜಿಪ್ಟ್ನಲ್ಲಿ 138 ಪಿರಮಿಡ್ಗಳನ್ನು ಕಂಡುಹಿಡಿಯಲಾಯಿತು. ಬಹುತೇಕವು ಹಳೆಯ ಮಧ್ಯದ ರಾಜ್ಯದ ಅವಧಿಯಲ್ಲಿ ನಿರ್ಮಿಸಿದ್ದ ದೇಶದ ಪ್ರಾಚೀನ ಈಜಿಪ್ಟ್ ದೇಶದ ಅರಸರು ಮತ್ತು ಅವರ ಸಂಗಾತಿಗಳ ಗೋರಿಗಳಾಗಿವೆ. ಮೊದಲ ಈಜಿಪ್ಟ್ನ ಪಿರಮಿಡ್ಗಳನ್ನು ವಾಯುವ್ಯ ದಿಕ್ಕಿನ ಸ್ವಕಾರದಲ್ಲಿ ಕಂಡುಹಿಡಿಯಲಾಯಿತು. ಇವುಗಳನ್ನು ಮುಂಚಿತವಾಗಿ ಕಂಡುಹಿಡಿದಿದ್ದು 3ನೇ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದ್ದ ಪಿರಮಿಡ್ ಆಫ್ ಡಿಸೋಜರ್ 2630 BC, 2611 BCಯಲ್ಲಿ ನಿರ್ಮಾಣವಾಗಿದ್ದು. ಈಜಿಪ್ಟ್ನ ಪ್ರಾಚೀನ ಪಿರಮಿಡ್ಗಳು ಮೊದಲು ಸೆನುಸ್ರೆಟ್, ಇದು ಎಲ್ ಲುಹನ್ನಲ್ಲಿದೆ. ಇದು 12 ಮೀಟರ್ ಎತ್ತರವಾಗಿದೆ. ನಂತರ ಬ್ಲ್ಯಾಕ್ ಪಿರಮಿಡ್, ಇದು ಹವಾರದಲ್ಲಿದೆ. ಇದು 12ನೇ ರಾಜವಂಶದ ಕೊನೆಯ ಪ್ರಬಲವಾಗಿದೆ. ಮೈಡಮ್ನಲ್ಲಿರುವ ಪಿರಮಿಡ್, ಇದನ್ನು ಸ್ನೆಪೆರು ಅಧಿಪತ್ಯದಲ್ಲಿ ನಿರ್ಮಿಸಲಾಯಿತು. ಅಮೆನೆಮ್ಹತ್ ಪಿರಮಿಡ್, ಇದು ಲಿಸ್ಟ್ನಲ್ಲಿದೆ. ಇದು ಲಿಸ್ಟ್ನಲ್ಲಿ ನಿರ್ಮಾಣವಾದ ಪ್ರಸಿದ್ಧವಾದ ಪಿರಮಿಡ್ ಎಂದಾಗಿದೆ. ಬೆಂಟ್ ಪಿರಮಿಡ್, ಇದು ದುಶೂರ್ನಲ್ಲಿದೆ. ಇದು ಪುರಾತನ ವಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ವೃತ್ತಗಳಿಂದ ಆಚೆ ಸಾಕ್ಷೇಪವಾಗಿ ಅನಾಮಿಕವಾಗಿತ್ತು. ಡಿಜೋಸೆರ್ ಮೆಟ್ಟಲು ಪಿರಮಿಡ್, ಇದು ಸ್ವಕರ ಎಂಬ ಪ್ರದೇಶದಲ್ಲಿದೆ. ಇದನ್ನು ಮೆರುಗು ಕೊಟ್ಟ ಕಲ್ಲಿನಿಂದ ನಿರ್ಮಿಸಲಾಗಿದೆ. ಸಹುರೆ ಪಿರಮಿಡ್, ಇದು ಅಬುಸರ್ನಲ್ಲಿದೆ. 5ನೇ ರಾಜವಂಶದ ಸಮಯದಲ್ಲಿ ಇದು ರಾಜವೈಭವದ ಸ್ಮಶಾನವಾಗಿತ್ತು. ಇದಾದ ಮೇಲೆ ಗಿಜಾ ಪಿರಮಿಡ್,
ಇದು ಗಿಜಾ ಎಂಬ ಪ್ರದೇಶದಲ್ಲಿದೆ. ಇದನ್ನು ಗ್ರೇಟ್ ಪಿರಮಿಡ್ ಮತ್ತು ದಿ ಪಿರಮಿಡ್ ಆಫ್ ಚೇಯಪ್ಸ್ ಎಂದು ಸಹ ಹೇಳಲಾಗುತ್ತದೆ. ಇನ್ನು ಕೊನೆಯದಾಗಿ ಡಿಜೆಡೆಪ್ರೆ ಪಿರಮಿಡ್, ಇದು ಅಬು ರವಾಶ್ ಎಂಬ ಪ್ರದೇಶದಲ್ಲಿದೆ. ಇದು ಬಹುತೇಕವಾಗಿ ಅವನತಿ ಹೊಂದಿದೆ. ಮೂಲತಃ ಈ ಪಿರಮಿಡ್ ಯಾವತ್ತೂ ಪೂರ್ಣಗೊಂಡಿಲ್ಲವೆಂದು ಭಾವಿಸಲಾಗಿತ್ತು. ಇನ್ನೊಂದು ವಿಷಯ, ಈಜಿಪ್ಟ್ನಲ್ಲಿದ್ದ ಪ್ರಾಚೀನ ಅರಸರು ಮೊದಲಿಗೆ ಅವರ ಪಿರಮಿಡ್ ಅಥವಾ ಅವರ ಗೋರಿಯನ್ನು ಅವರಕ್ಕೆ ಬೇಕಾದಂತೆ ನಿರ್ಮಿಸಿಕೊಳ್ಳುತ್ತಿದ್ದರು. ಧನ್ಯವಾದಗಳು.